ನಮಸ್ತೆ, ನಾನು ನಿಮ್ಮ ಸೌಜನ್ಯ. GSV ಕನ್ನಡ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಬಸ್ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿರೋದ್ರಿಂದ ಈ ಸೊಪ್ಪನ್ನ ಒಂದು 3 ಸಲ ವಾಶ್ ಮಾಡ್ಕೊತಾ ಇದ್ದೀನಿ, ಅದರಲ್ಲಿರೋ ಮಣ್ಣೆಲ್ಲ ಹೋಗೋ ಥರ. ಹಾಗೆಯೇ ನಾನು ಈ ಅರ್ಧ ಕಪ್ ಆಗುವಷ್ಟು ಈ ಕಪ್ಪಲ್ಲಿ ಹುರುಳಿಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಒಂದು 3 ವಿಷಲ್ನ ಕೂಗ್ಸೋಣ. ಹುರುಳಿಕಾಳು ತೊಗೊಬೇಕು ಅಂತೇನಿಲ್ಲ, ಹೆಸರು ಕಾಳು, ತೊಗರಿಬೇಳೆ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಹೊನಗನೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದರಿಂದ ಆಗುವಂತಹ ಪ್ರಯೋಜನಗಳೇನೆ ಅಂತಂದರೆ, ಇದು ಕಣ್ಣಿಗೆ ತುಂಬಾ ಒಳ್ಳೆಯದು. ಹಾಗೆಯೇ ಚರ್ಮ ರೋಗಕ್ಕೆ, ತಲೆ ಕೂದಲಿಗೆ ಹೆಚ್ಚಿನ ನಾರಿನಂಶ ಇರೋದ್ರಿಂದ ಮಲಬದ್ಧತೆ ಕೂಡ ಇದು ನಿವಾರಣೆಯಾಗುತ್ತೆ. ಹಾಗೆಯೇ ಮೂಲವ್ಯಾಧಿ ಸಮಸ್ಯೆಗೆ ಇದು ರಾಮಬಾಣ. ಹೊಟ್ಟೆಯಲ್ಲಿ ಏನಾದರೂ ಹುಣ್ಣಾಗಿದ್ದರೆ ಅದಕ್ಕೂ ಕೂಡ ಈ ಸೊಪ್ಪನ್ನು ಬಳಸ್ತಾರೆ. ಹಾಗೆಯೇ ಹಾವು ಕಚ್ಚಿದಾಗ ಆಗುವಂತಹ ರಕ್ತಸ್ರಾವಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇಷ್ಟಾಗಿದೆ ಸೊಪ್ಪು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ನೀರನ್ನ ಹಾಕಿಟ್ಟಿದ್ದೀನಿ ಸ್ವಲ್ಪ. ಸೊ ಇದಕ್ಕೆ ಆ ಸೊಪ್ಪನ್ನ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇಷ್ಟು ಇದ್ದಿದ್ದು ಸೊಪ್ಪು ಎಷ್ಟಾಗುತ್ತೆ ಅಂತ ನೀವೇ ನೋಡಿ. ಸೊ ಎಲ್ಲರೂ ಇದೇ ಥರ ಬಸ್ಸಾಂಬಾರು ಮಾಡ್ತಾರೆ. ಕೆಲವೊಬ್ಬರು ಇದಕ್ಕೇನೆ ಟೊಮ್ಯಾಟೊ ಮತ್ತು ಹಸಿರು ಮೆಣಸಿಕಾಯಿನ ಹಾಕ್ಕೊತಾರೆ. ಇದಕ್ಕೆ ಈಗ ಬೆಂದೋಗದಂಗೆ ಆಗಿದೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಈಗ ಬೆಂದಿದೆಯಾ ಇಲ್ವ ಚೆಕ್ ಮಾಡೋಣ. ಸೊ ಈ ಥರ ಸ್ವಲ್ಪ ಕಟ್ಟಾದಂಗೆ ಅನಿಸಿದ್ರೆ ಸೊಪ್ಪು ಬೆಂದಿದೆ ಅಂತ. ಈಗ ಅದನ್ನೆಲ್ಲ ತೂತ್ ಬೋಸಿಗೆ ಬಗ್ಸ್ಕೊತಾ ಇದ್ದೀವಿ. ಈಗ ನೀರು ಮತ್ತು ಸೊಪ್ಪು ಸಪ್ರೇಟ್ ಆಗುತ್ತೆ. ಒಂದು ಕಡೆ ನಾವು ಹುರುಳಿಕಾಳನ್ನು ಬೇಯಿಸ್ಕೊಂಡಿದ್ದೀವಿ, ಈಗ ಸೊಪ್ಪು ಕೂಡ ಬೇಯಿಸ್ಕೊಂಡಿದ್ದೀವಿ. ಈಗ ಅದನ್ನೆಲ್ಲ ಇಲ್ಲಿ ಹಾಕ್ಕೊಳ್ಳೋಣ. ನೀರೆಲ್ಲ ಸಪ್ರೇಟ್. ಒಂದು ಬಾಣಲಿನ ತಗೊಂಡು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಹಸಿ ಈರುಳ್ಳಿ ಹಾಗೆಯೇ 1 ಬೆಳ್ಳುಳ್ಳಿಯನ್ನು ಹಾಕೋಬೇಕು. ಇದಕ್ಕೇ ಸ್ವಲ್ಪ ನಾನು ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಹಾಗೆಯೇ ಮೆಣಸನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಮೆಣಸು ಮತ್ತು ಜೀರಿಗೆ ಎರಡೂ ಕೂಡ ಒಳ್ಳೆ ಫ್ಲೇವರ್ನ ಕೊಡುತ್ತೆ. ನಾವಿಲ್ಲಿ ಈ ಸಾಂಬಾರಿಗೆ ಅರ್ಧ ವಡೆಯಷ್ಟು ತೊಗೊಂಡು ಅದರಲ್ಲಿ ಸ್ವಲ್ಪ ಮಿಕ್ಕೋ ಅಷ್ಟು ತೊಗೋತೀವಿ. ಯಾಕಂದರೆ ಬಸ್ಸಾಂಬಾರಿಗೆ ಜಾಸ್ತಿ ಕಾಯಿನ ಹಾಕಲ್ಲ, ಹಾಗಾಗಿ ಸ್ವಲ್ಪ ಕಾಯಿ ತುರಿನ ಹಾಕೋತಾ ಇದ್ದೀವಿ ಮಿಕ್ಸಿ ಜಾರ್ಗೆ. ಇದಕ್ಕೆ ಸ್ವಲ್ಪ ನಾವು ಫ್ರೈ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇದನ್ನು ಇದರೊಳಗಡೆ ಹಾಕೋತಾ ಇದ್ದೀವಿ. ಹಾಗೆಯೇ ಇದಕ್ಕೆ ಒಂಚೂರು ಹುಣಸೆ ಹಣ್ಣನ್ನು ಹಾಕೋತೀವಿ, ಅಂದರೆ ಹುಳಿ ಹುಳಿ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗೆಯೇ ಒಂದೇ ಒಂದು ಟೊಮ್ಯಾಟೊನ ತೊಗೋತಾ ಇದ್ದೀನಿ. ಸೊ ಇದು ಕೂಡ ಬಸ್ಸಾಂಬಾರಿಗೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸೊಪ್ಪು ಮತ್ತು ಕಾಳು ಏನು ಬೇಯಿಸ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಒಂದೇ ಒಂದು ಹಸಿ ಈರುಳ್ಳಿನೂ ಕೂಡ ಇದಕ್ಕೇ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 2.5 ಸ್ಪೂನಷ್ಟು ನಾವು ಇಲ್ಲಿ ಖಾರದ ಪುಡಿನ ಹಾಕೋತಾ ಇದ್ದೀವಿ. ಯಾವುದೇ ರೀತಿ ಧನಿಯಾ ಪುಡಿನ ಯೂಸ್ ಮಾಡೋ ಹಂಗಿಲ್ಲ. ಈಗ ಇದನ್ನು ಚೆನ್ನಾಗಿ ರುಬ್ಬಿದ್ದೀವಿ. ಇದನ್ನು ರುಬ್ಬಿಟ್ಕೊಂಡಾದಮೇಲೆ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಒಂದು ಪಾತ್ರೆಗೆ ಒಂದೇ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಇದು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಈಗ ಅಲ್ಲಿ ಏನು ನಾವು ಬಸ್ತಿಟ್ಕೊಂಡಿದ್ವಿ ಅದಕ್ಕೆ ಈಗ ಖಾರನ ಆ್ಯಡ್ ಮಾಡ್ಕೊತಾ ಇದ್ವಿ. ಅದನ್ನೆಲ್ಲ ಚೆನ್ನಾಗಿ ನೀರಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಯಾವುದೇ ರೀತಿ ವೇಸ್ಟ್ ಆಗ್ದಂಗೆ ಫುಲ್ ಎಲ್ಲನೂ ನೀಟಾಗಿ ತೆಗೆದಿಟ್ಕೊಳ್ಳಿ. ಸೊ ಈಗ ಅದನ್ನು ಆ ಪಾತ್ರೆಗೆ, ಸಾಂಬಾರು ಪಾತ್ರೆಗೆ ಹಾಕೊಳ್ಳೋಣ ರಸನ. ಸೊ ಇದು ಚೆನ್ನಾಗಿ ಕುದಿ ಬರೋವರೆಗೂ ನಾವು ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪಲ್ಯಕ್ಕೆ ನಾವು ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆಯೇ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಅದಕ್ಕೇ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳೋಣ. ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಗೆಯೇ ಚೆನ್ನಾಗಿ ಫ್ರೈ ಮಾಡಿಕೊಂಡು
ಇದಕ್ಕೆ ಒಂದೇ ಒಂದು ಕಡ್ಡಿ ಆಗೋಷ್ಟು ಕರಿಬೇವನ್ನ ಹಾಕ್ಕೊತಾ ಇದ್ದೀವಿ. ಹಾಗೆಯೇ ಒಣಮೆಣ್ಸಿನ್ಕಾಯಿನೂ ಕೂಡ ಪಲ್ಯಕ್ಕೆ ಹಾಕ್ಕೊತಾರೆ. ಬಟ್ ನಾನಿಲ್ಲಿ ಗ್ರೀನ್ ಚಿಲ್ಲಿ ಸಣ್ಣದು ಬರುತ್ತೆ ನಮ್ಮ ಕಡೆ, ಚುರುಕು ಮೆಣಸಿಕಾಯಿ ಅಂತ. ಇದು ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಇರೋದಿಲ್ಲ. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಯಿಸಿರುವಂತಹ ಹುರುಳಿಕಾಳು ಹಾಗೆಯೇ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇದು ಚೆನ್ನಾಗಿ ಫ್ರೈ ಆಗೋ ಥರ ನಾವು ಚೆನ್ನಾಗಿ ಬಾಡಿಸ್ಕೊಬೇಕು. ಅದೇ ಸಮಯದಲ್ಲಿ ನಾವು ಸಾಂಬಾರು ಕೂಡ ಕುದಿ ಬಂದಿದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಸೊ ಈಗ ಸಾಂಬಾರನ್ನ ಚೆನ್ನಾಗಿ ತಿರುಗಿಸಿ, ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ ಅಂದಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ನಾವು ಸಾಂಬಾರು ಪಲ್ಯ ಎರಡನ್ನೂ ಮ್ಯಾನೇಜ್ ಮಾಡೋದ್ರಿಂದ ಟೈಮು ಕೂಡ ಸೇವ್ ಆಗುತ್ತೆ. ಈ ಕಡೆ ಪಲ್ಯನೂ ಕೂಡ ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀವಿ. ಯಾಕೆ ಅಂತಂದರೆ ಸ್ವಲ್ಪ ಈಗ ಸೊಪ್ಪನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಆ ಕಡೆ ಸಾಂಬಾರು ಕೂಡ ಕುದೀತಾ ಇದೆ. ಈಗ ಆಫ್ ಮಾಡೋಣ. ಸೊ ಲಿಡ್ನ ಕ್ಲೋಸ್ ಮಾಡುವಾಗ ಸ್ವಲ್ಪ ಗ್ಯಾಪ್ ಕೊಡಿ. ಯಾವುದೇ ಬಿಸಿ ಸಾಂಬಾರನ್ನ ಹಾಗೆ ಫುಲ್ ಕ್ಲೋಸ್ ಮಾಡಬಾರ್ದು. ಹಾಗೆಯೇ ಸೊಪ್ಪು ಈಗ ಆಲ್ರೆಡಿ ಬೆಂದೋಗಿದೆ. ಇದಕ್ಕೆ ಈಗ ಸೊಪ್ಪೆಲ್ಲ ಆಲ್ಮೋಸ್ಟ್ ಬೆಂದಿರೋದ್ರಿಂದ ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಜಾಸ್ತಿ ಉಪ್ಪನ್ನ ಹಾಕಕ್ಕೆ ಹೋಗಬಾರ್ದು. 2 ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಇದು ಕೂಡ ಆಲ್ಮೋಸ್ಟ್ ಆಗಿದೆ. ನೀರೆಲ್ಲ ಬಾಡಿರೋದ್ರಿಂದ ಈಗ ಇದನ್ನು ಆಫ್ ಮಾಡ್ಕೊತಿದ್ದೀವಿ. ಸೊ ಈಗ ಹಸಿ ಕಾಯಿ ತುರಿನ ಸೇರಿಸ್ಕೊಳ್ಳೋಣ. ಹಸಿ ಕಾಯಿ ತುರಿನ ಸೇರಿಸ್ಕೊಂಡಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ಏನಾದರೂ ಸಾಲ್ಟ್ ಏನಾದರೂ ಜಾಸ್ತಿ ಆಗಿದ್ರೂ ಅದು ಹಿಡಿದಿಟ್ಕೊಳ್ಳುತ್ತೆ. ಹೀಗೆ ಬಸ್ಸಾಂಬಾರು ಪಲ್ಯ ಎರಡೂ ರೆಡಿಯಾಗಿದೆ. ಈಗ ಈ ಬಸ್ಸಾಂಬಾರು ಮತ್ತು ಪಲ್ಯನ ನಾವು ಮುದ್ದೆಗೆ ನೆಂಚ್ಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.